ಇದರ ನಡುವೆ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಎರಡು ಹಡಗುಗಳು ಈಗ ಹಾರ್ಮುಜ್ ದಾಟಿ ಭಾರತಕ್ಕೆ ಬರ್ತಾ ಇದೆ. ಭಾರತದಲ್ಲಿ ಉಂಟಾಗಿರುವಂತಹ ಈ ಗ್ಯಾಸ್ನ ಸಮಸ್ಯೆ ಏನಿದೆ ಅದು ನೀಗುತ್ತೆ ಈಗ ಈ ಎರಡು ಹಡಗುಗಳು ಭಾರತ ತಲುಪಿದ ನಂತರ ಅಂತ. 40,000 ಮೆಟ್ರಿಕ್ ಟನ್ LPG ಹೊತ್ತು ತರ್ತಾ ಇರುವಂತಹ ಹಡಗುಗಳಿವು. ಶಿವಾಲಿಕ್ ಮತ್ತು ನಂದಾದೇವಿ ಈ ಹೆಸರಿನ ಹಡಗುಗಳು, ಈ ಎರಡೂ ಹಡಗುಗಳು ಈಗಾಗಲೇ ಹಾರ್ಮುಜ್ ಅನ್ನು ದಾಟಿ ಮುಂದೆ ಬರ್ತಾ ಇವೆ. ಸೊ ಹಾಗಾಗಿ ಈ ಭಾರತೀಯ ಧ್ವಜವನ್ನು ಹೊಂದಿರುವಂತಹ ಹಡಗುಗಳನ್ನು ಬಿಡಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸೂಚನೆ ಇರಾನ್ನಿಂದಲೂ ಕೂಡ ಸಿಕ್ಕಿದೆ. ಅದ್ರ ಮೇಲೆ ಯಾವುದು ಅಟ್ಯಾಕ್ ಆಗಬಾರ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಿದೆ. ಬಟ್ ಸೇಫರ್ ಸೈಡ್ ನಮ್ಮ ನೇವಲ್ ಫೋರ್ಸ್ ಅದಕ್ಕೆ ಈಗ ಸೇಫ್ ಗಾರ್ಡನ್ನು ಮಾಡ್ತಾ ಇದೆ. ನಮ್ಮ ನೇವಿ ಕೂಡ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸೇಫ್ಟಿಯನ್ನು ಕೊಟ್ಟು ಎರಡೂ ಹಡಗುಗಳನ್ನು ಈಗ ಭಾರತಕ್ಕೆ ತರುವ ಒಂದು ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇವೆ. ಬಹುಶಃ ಈಗ ಹೊರಟಿರುವಂತಹ ಈ ಎರಡೂ ಹಡಗುಗಳು ನಿಗದಿತ ಸಮಯಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಅಂದ್ಕೊಂಡ್ರೆ ಮಾರ್ಚ್ 21 ಒಳಗಡೆ ಬರುವಂಥ ಸಾಧ್ಯತೆಗಳಿದೆ. ಅಲ್ಲಿ ಅದಾದ ನಂತರ ಗ್ಯಾಸ್ನ ಸಮಸ್ಯೆಗಳೆಲ್ಲವೂ ಕೂಡ ತೊಂದರೆ ಕಮ್ಮಿ ಆಗತ್ತೆ ಅನ್ನುವಂಥದ್ದು ಒಂದು ಸೂಚನೆ. ಪ್ರಮೋದ್ ಮಾತಾಡ್ತಾ ಇದ್ರು. ಎಸ್ ಪ್ರಮೋದ್, ನೀವು ಹೇಳ್ತಾ ಇದ್ರಿ ನೋಡಿ, ಈಗ ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಂತ ಹೇಳಿ ಗುರುತಿಸ್ಕೊಂಡಿರೋರ ಮೇಲೂ ಕೂಡ ದಾಳಿಗಳನ್ನ ಮಾಡೋ ಮೂಲಕ ಅಮೆರಿಕಕ್ಕೂ ಕೂಡ ಆರ್ಥಿಕ ಹೊಡೆತವನ್ನ ಕೊಡುವಂಥದ್ದು ಅಂತ ಹೇಳಿ. ಬಟ್ ಒಂದು ಕಡೆ ಈಗ ಭಾರತ ಕೂಡ ಅಮೆರಿಕದ ಒಂದು ಮಿತ್ರ ರಾಷ್ಟ್ರಗಳಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಇರಾನ್ ಜೊತೆಗೆ ಸಂಬಂಧ ಕೆಟ್ಟೋಗಿದೆ, ಇಸ್ರೇಲ್ ಜೊತೆಗೆ ಜಾಸ್ತಿ ಆಗಿದೆ ಸಂಬಂಧ ಅನ್ನುವಂಥದ್ರ ಬಗ್ಗೆ ಈ ಟೀಕೆಗಳು, ಈ ಥರದ ಒಂದಷ್ಟು ವಿಚಾರಗಳು, ವಿರೋಧಾಭಾಸಗಳು ಕೂಡ ಇದ್ದೇ ಇದು. ಇದರ ನಡುವೆ ಒಂದು ರಾಜತಾಂತ್ರಿಕ ಗೆಲುವು ಅಂತ ಹೇಳಿದ್ರೆ ಎರಡು ಹಡಗುಗಳು ಈಗ ಹಾರ್ಮುಜ್ ಅನ್ನ ದಾಟಿ ಬರ್ತಾ ಇದೆ. ನಮ್ಮಲ್ಲಾಗಿರುವಂತಹ ಒಂದು ಕೊರತೆ ಅಥವಾ ನಮ್ಮಲ್ಲಿ ಏನು ಸ್ಕೇರ್ಸಿಟಿ ಕಾಡ್ತಾ ಇದೆ ಈಗ ಕಮರ್ಷಿಯಲ್ ಗ್ಯಾಸ್, ಅದೆಲ್ಲವೂ ಕೂಡ ನೀಗಬಹುದು ಈ ಎರಡು ಹಡಗುಗಳು ಮಾರ್ಚ್ 21 ಒಳಗಡೆ ನಮಗೆ ರೀಚ್ ಆದ್ರೆ. ಇನ್ನವೇ ನಾವು ನೋಡ್ತಾ ಇದ್ರೆ ಭಾರತಕ್ಕೆ ಈ ಒಂದು ಸಮಸ್ಯೆಯಲ್ಲಿ ಒಂದು ರಾಜತಾಂತ್ರಿಕವಾಗಿ ನಾವು ಗೆಲುವನ್ನು ಕಾಣ್ತಾ ಇದ್ವಿ. ಪ್ರಮೋದ್, ಹೇಗೆ ನೋಡ್ತೀರಿ ಇದನ್ನ? ರೆಹಮಾನ್, ಮೊದಲನೇದಾಗಿ ಅಮೆರಿಕಾದ ಮಿತ್ರ ರಾಷ್ಟ್ರ ಭಾರತ ಖಂಡಿತವಾಗ್ಲೂ ಅಧಿಕೃತವಾಗಿ ಅಲ್ಲ, ಅಥವಾ ಅದಕ್ಕೆ ಒಂದು ಅಲೈ ಸ್ಟೇಟಸ್ ಖಂಡಿತವಾಗ್ಲೂ ಇಲ್ಲ. ನಾವು ಮಿತ್ರ ರಾಷ್ಟ್ರ ಅಂತ ನೋಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಪ್ರಮುಖವಾಗಿ ವಿದೇಶಾಂಗ ನೀತಿಯಲ್ಲಿ ಒಂದು ಅಲೈ ಆಗುತ್ತೆ, ಡಿಫೆನ್ಸ್ ಒಂದು ಅಯಾಲ್ ಆಗುತ್ತೆ, ಜೊತೆಗೆ ಒಂದು ವ್ಯಾಪಾರಿ ಒಪ್ಪಂದ, ಇದೆಲ್ಲವೂ ಕೂಡ ಒಂದು ಅಫಿಷಿಯಲ್ ಆದಂಥ ಒಂದು ಸ್ಟೇಟಸ್ ಕೊಡುತ್ತೆ. ಇಂಡಿಯಾ ಯಾವತ್ತೂ ಕೂಡ ಮಿಲಿಟರಿಲಿ ಸೈನಿಕವಾಗಿ ಯಾವತ್ತು ಅಲೈ ಆಗಿಲ್ಲ, ಅಥವಾ ಅವರ ಪಾರ್ಟ್ನರ್ಗಳು ಆಗಿಲ್ಲ, ಅಥವಾ ಮಿತ್ರ ರಾಷ್ಟ್ರವೂ ಆಗಿಲ್ಲ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳೋ ಹಾಗೆ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅನ್ನೋ ಹಾಗೆ ಪ್ರಮೋದ್, ನೀವು ಹೇಳಿದಾಗ ಅಧಿಕೃತವಾಗಿ ಅಲ್ಲದೆ ಇದ್ರೂ ಕೂಡ ಒಂದಷ್ಟು ಮಿತ್ರ ರಾಷ್ಟ್ರದಲ್ಲಂತೂ ನಾವು ಗುರುತಿಸ್ಕೋತೀವಿ ಪ್ರಮೋದ್. ಎಸ್, ನಿಜ ಇರ್ಬೋದು. ಆದರೆ ಇಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಲಾಯ್ ಅಥವಾ ಮಿತ್ರ ರಾಷ್ಟ್ರಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಸಂಬಂಧ ಏನೂ ಕೂಡ ವಿದೇಶಾಂಗ ನೀತಿಯಲ್ಲಿ ಇರುವಂಥ ಸಂಬಂಧ ರೆಹಮಾನ್, ವ್ಯಾಪಾರಿಕವಾಗಿರುವಂಥ ಸಂಬಂಧ. ಈಗ ಮಿಲಿಟರಿಗಳು ಯುದ್ಧ ಆಗುವಂಥ ಸಂದರ್ಭದಲ್ಲಿ ಅಧಿಕೃತ ಅಲಾಯ್ ಮಿಲಿಟರಿಲಿ ಆಗಬೇಕಾಗತ್ತೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಅಮೆರಿಕದ ಜೊತೆಗೆ ನಮ್ಮ ವ್ಯಾಪಾರ ಒಪ್ಪಂದ ಇರ್ಬೋದು, ಅಥವಾ ಯಾವತ್ತೂ ಕೂಡ ಮಿಲಿಟರಿಲಿ ನಾವು ಭಾಗಿಯಾಗಿಲ್ಲ. ಅದು ಬೇರೆ ಬೇರೆ ಹಿಂದಿನ ಗಲ್ಫ್ ಯುದ್ಧ ಇರ್ಬೋದು, ಬೇರೆ ಬೇರೆ ಜಾಗತಿಕ ಯುದ್ಧಗಳಿರ್ಬೋದು, ಯಾವತ್ತೂ ಭಾರತ ಅಮೆರಿಕಾದ ಸೈನಿಕ ಮಿತ್ರ ರಾಷ್ಟ್ರ ಆಗಿಲ್ಲ. ಈಗ ಕ್ವಾಡ್ ಸ್ಟೇಟಸ್ ಏನಿದೆ, ಅಥವಾ ಕ್ವಾಡ್ ಒಂದು ಒಕ್ಕೂಟ ಇದೆ, ಕ್ವಾಡ್ ಒಂದು ಮಿಲಿಟರಿ ಒಕ್ಕೂಟ, ಅದರಲ್ಲಿ ಭಾರತ ಕೂಡ ಭಾಗಿಯಾಗಿದೆ. ಭಾರತ ಭಾಗಿಯಾಗಿದ್ದರೂ ಕೂಡ ಯಾವತ್ತೂ ಅದು ಮಿಲಿಟರಿಲಿ ಅಲಾಯ್ ಆಗಿ ಕನ್ವರ್ಟ್ ಆಗಿಲ್ಲ. ಒಂದು ಸದಸ್ಯ ರಾಷ್ಟ್ರ ಆಗೇ ಇದೆ ಬಿಟ್ಟರೆ ಅದನ್ನು ಹೊರತಾಗಿ ಯಾವುದೇ ರೀತಿಯಾದಂಥ ಮಿತ್ರ ರಾಷ್ಟ್ರವಾಗಿ ಅಥವಾ ಅಲಾಯ್ ಆಗಿ ಗುರುತಿಸ್ಕೊಂಡಿಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಭಾರತ ತನ್ನ ನಿಲುವಿಗೆ ಬದ್ಧವಾಗಿ ಅಥವಾ ತನ್ನ ಉದ್ದೇಶಗಳಿಗೆ ಯಾವುದು ಪೂರಕವಾಗಿರುತ್ತೋ, ತನ್ನ ಹಿತಾಸಕ್ತಿಗೆ ಯಾವುದಾಗುತ್ತೋ ಅಂತ ಒಂದು ನಿರ್ಧಾರವನ್ನು ಮಾಡ್ತಾ ಇದೆ. ಜೊತೆಗೆ ಇಸ್ರೇಲ್ ಜೊತೆಗೆ ಅಫ್ಕೋರ್ಸ್ ಈಗಾಗಲೇ ವ್ಯಾಪಾರಿ ಒಪ್ಪಂದ, ವಿದೇಶಾಂಗ ಒಪ್ಪಂದ, ಡಿಫೆನ್ಸ್ ಡೀಲ್ಗಳನ್ನ ನೇರವಾಗಿಯೇ ಮಾಡ್ತಾ ಇದೆ ಭಾರತ. ಅಟ್ ದ ಸೇಮ್ ಟೈಮ್ ಇರಾನ್ನಲ್ಲೂ ಕೂಡ ಚಾಬಾರ್ ಬಂದರನ್ನು ನಾವೇ ಡೆವಲಪ್ ಮಾಡಿರುವಂಥದ್ದು. ಹೀಗಾಗಿ ಒಂದು ರಾಜನೀತಿಕವಾದಂಥ ಸಂಬಂಧದ ಹೊರತಾಗಿ ವಿದೇಶಾಂಗ ಸಂಬಂಧಗಳನ್ನು ಮೇಂಟೈನ್ ಮಾಡ್ತಾ ಇದೆ. ಹೀಗಾಗಿ ಈ ವ್ಯಾಪಾರೀಕರಣದ ಉದ್ದೇಶದಿಂದ ವ್ಯಾಪಾರ ಜೊತೆಗೆ ಒಂದು ಭಾರತದ ಜೊತೆಗಿನ ಒಂದು ಸಾಂಬಂಧಿಕ ವಿಚಾರ ಇರ್ಬೋದು, ಅಥವಾ ಕೊಟ್ಟು ಕೂಡಿಕೊಳ್ಳುವ ಆರ್ಥಿಕ ವಿಚಾರ ಇರ್ಬೋದು, ಈ ಒಂದು ಡಿಪ್ಲೊಮೆಸಿಯ ಕಾರಣದಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತಾ ಇದೆ. ಇದನ್ನು ಟೀಕೆ ಮಾಡೋರು ಕೂಡ ಇದ್ದಾರೆ. ಅಂದರೆ ಎಲ್ಲರ ಜೊತೆಗೂ ಕೂಡ ನೀವು ಸ್ನೇಹ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಾರಿ ನೀವು ಮಿತ್ರರಾಗಬೇಕಾಗತ್ತೆ ಒಬ್ಬರ ಜೊತೆಗೆ. ಹೀಗಾಗಿ ಎಲ್ಲರ ಜೊತೆಗೂ ನಾವು ಫ್ರೆಂಡ್ ಆಗಿರ್ತೀನಿ, ಎಲ್ಲರ ಜೊತೆಗೂ ಮೈ ಫ್ರೆಂಡ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾದವೂ ಕೂಡ ಇದೆ. ಆದರೆ ಮಿಲಿಟರಿಲಿ ಇದುವರೆಗೂ ಕೂಡ ಸ್ವಲ್ಪ ಭಾರತ ಈ ಒಂದು ವಿಚಾರದಲ್ಲಿ ಹಿಂದೆ ಇದೆ. ಹೀಗಾಗಿ ಈಗ ಏನು ಹಡಗುಗಳು ಬರ್ತಾ ಇದೆ ಅದು ಸಾಕಷ್ಟು ಪ್ರೋಸೆಸ್ ಆಗಬೇಕಾಗಿದೆ. ಈಗ ಬರ್ತಾ ಇರುವಂಥ ಲಿಕ್ವಿಡ್ ಗ್ಯಾಸ್ ರೆಹಮಾನ್, ಹೀಗಾಗಿ ಲಿಕ್ವಿಡ್ ಗ್ಯಾಸನ್ನು ಆನಂತರ ಮತ್ತೆ ಅದನ್ನು ಕನ್ವರ್ಟ್ ಮಾಡಿ ಗ್ಯಾಸ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಆನಂತರ ಮನೆಗಳಿಗೆ ಸರಬರಾಜು ಮಾಡಬೇಕಾಗುತ್ತೆ. ಮಿನಿಮಮ್ 10 ರಿಂದ 15 ದಿನಗಳು ಬೇಕಾಗುತ್ತೆ ರೆಹಮಾನ್. ಕರೆಕ್ಟ್ ಪ್ರಮೋದ್, ಬಂದೆ ಒಂದೇ ನಿಮಿಷ ಮತ್ತೆ ಮಾತಾಡ್ತೇನೆ ನಿಮ್ಮ ಜೊತೆಗೆ. ನೋಡಿ,